ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಫಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ದಿಲ್ಲಿಗೆ ಗಿಲ್ಲಿಗೆ ಹೊಡೆದು ಆಚೆ ಆಗ್ಬಿಟ್ರು. ಏನ್ ಗೇಮ್ ಇದು ನೋಡಿ. ನಾವೆಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅಂದ್ರೆ, ಲಾಸ್ಟ್ ಗೇಮ್ ಬೇರೆ ಈ ಸ್ಟೇಡಿಯಂ ಅಲ್ಲಿ ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು. 264 ನ ಟಾರ್ಗೆಟ್ ಕೊಟ್ಟಿದ್ರು, ಅದನ್ನು ಚೇಂಜ್ ಮಾಡಿದ್ರಲ್ವಾ. ಅದೇ ರೀತಿ ಇವತ್ತಷ್ಟೇ ನಾವು ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ, ಸಖತ್ ಮಜಾ ಇರುತ್ತೆ ಅನ್ಕೊಂಡಿದ್ವಿ. ನೋಡಿದ್ರೆ ಒನ್ ಸೈಡೆಡ್ ಮ್ಯಾಚ್ ಆಗ್ಬಿಡೋದು. ಇದು ಒನ್ ಸೈಡೆಡ್ ಅಂತಾನು ಹೇಳಕ್ಕಾಗಲ್ಲ, ಒಂಥರ ಹೀನಾಯ ಸೋಲು ಅಂತ ಹೇಳ್ಬೋದು ಡಿಸಿಗೆ. ನೋಡಿ, ಇಲ್ಲಿ ಡಿಸಿ ಬ್ಯಾಟ್ಸ್ಮನ್ಸ್ ರಿಗ್ರೆಟ್ ಪಡ್ತಾ ಇರ್ತಾರೆ. ಏನಕ್ಕಂದ್ರೆ, ಇಂತ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ಲಿ ಹೋಗಿ ನಾವೆಲ್ಲ ಈ ತರ ಔಟ್ ಆದ್ರ ಅಂತ ಅವರೇ ರಿಗ್ರೆಟ್ ಪಡ್ತಾ ಇರ್ತಾರೆ. ನಿಜ, ಪಿಚ್ ಏನ್ ಅಷ್ಟೊಂದ್ ಜನ ಕಳಪೆ ಆಗಿದ್ದಿಲ್ಲ, ಪಿಚ್ ಸಖತ್ತಾಗನೇ ಇತ್ತು, ಬ್ಯಾಟಿಂಗ್ ಆಡಕ್ ಸಖತ್ತಾಗನೇ ಇತ್ತು. ಬಟ್ ಇನಿಷಿಯಲ್ ಅಲ್ಲಿ ಸ್ವಲ್ಪ ಸೀಮ್ ಸ್ವಿಂಗ್ ಇತ್ತು. ಅದನ್ನ ಏನಾದ್ರು ಅವ್ರು ನೆಗೆಟ್ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಈಸಿಯಾಗಿ ರನ್ಸ್ ಸ್ಕೋರ್ ಮಾಡ್ಬೋದಾಯ್ತು. ಬಟ್ ಅವ್ರು ನೋಡಿ, ಇನಿಷಿಯಲ್ ಅಲ್ಲಿ ಅದನ್ನ ನೆಗೆಟ್ ಮಾಡಕ್ ಆಗಿಲ್ಲ. ಅಂತ ಕಾಟ ಕೊಡುವಂತ ಏನೋ ಸಿಮ್ ಸ್ವಿಂಗ್ ಕೂಡ ಇದ್ದಿಲ್ಲ. ಜಸ್ಟ್ ಬ್ಯಾಟ್ ಎಷ್ಟು ಬೀಟ್ ಮಾಡ್ಬೇಕಾಯ್ತು ಅಷ್ಟೇ ಇದ್ದಿದ್ದು. ಬಟ್ ಅದನ್ನ ನೆಗೆಟ್ ಮಾಡ್ಬೋದಾಗಿತ್ತು, ಬಟ್ ಅವ್ರು ಮಾಡಿಲ್ಲ. ಎಲ್ಲ ಒಂಥರ ಇವತ್ತು ಒಂಥರ ಡೆಲ್ಲಿಗೆ ಬ್ಯಾಡ್ ಡೇ ಅಂತಾನೆ ಹೇಳ್ಬೋದು. ಅವ್ರು ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಬಂದರೆಲ್ಲ ಹಂಗೆ ವಿಕೆಟ್ ಬೀಳ್ತಾ ಇದ್ರು. RCB ಬೌಲಿಂಗ್ ನ ಮೆಚ್ಕೊಳ್ಳೇಬೇಕು. ಏನ್ ಬೌಲಿಂಗ್ ಮಾಡಿದ್ ನಮ್ಮ RCB ಅವರು ಸಖತ್ತಾಗಿ ಮಾಡಿದ್ರಿ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಸ್ಪೆಲ್ ಹಾಕಿದ್ದು ಅಂತ ಹೇಳ್ಬೋದು ಭುವನೇಶ್ವರ್ ಕುಮಾರ್ ಮತ್ತೆ ಜಾಸ್ ಹಾಜಲ್ವುಡ್. ನೋಡಿ, ಭುವನೇಶ್ವರ್ ಕುಮಾರ್ಗೆ ಒಂಥರ ಸಿಮ್ ಸ್ವಿಂಗ್ ಸಿಗ್ತಾ ಇತ್ತು, ಅದ್ರಲ್ಲೇ ಕಾಟ ಕೊಟ್ಬಿಟ್ರು, ವಿಕೆಟ್ಸ್ ತಗೋಬಿಟ್ರು. ಜಾಸ್ ಹಾಜಲ್ವುಡ್ ನೋಡಿ, ಅವ್ರಿಗೆ ಅಷ್ಟೊಂದು ಸಿಮ್ ಸ್ವಿಂಗ್ ಸಿಗಲ್ಲ. ಜಾಸ್ ಹಾಜಲ್ವುಡ್ ಬಂದು ಸಿಮ್ ಸ್ವಿಂಗ್ ಮಾಡೋ ಬೌಲರ್ ಅಲ್ಲ, ಅವ್ರು ಇದ್ದ ಡೆಕ್ಕು. ಯಾಕಂದ್ರೆ ಅವ್ರ ಪಿಚ್ ಗಟ್ಟಿಯಾಗಿ ಹೊಡಿತಾರೆ, ಒಂಥರ ಲೆಂತ್ ಅಲ್ಲಿ ಹೊಡಿತಾರೆ, ಅವಾಗ ಈ ಲೆವೆಲ್ ಅಲ್ಲಿ ಬರುತ್ತೆ. ಅವ್ರಿಗೆ ಆಡೋದ್ ಕಷ್ಟ, ಅವ್ರ ಒಂಥರ ಸಖತ್ತಾಗಿ ಮಾಡ್ತಾರೆ. ಅವ್ರು ನೋಡಿ ಆತರ ವಿಕೆಟ್ಸ್ KL ರಾಹುಲ್ ತಗೊಂಡಿದ್ದು ಒಂಥರ ಹೇಳ್ತಾ ಇಲ್ವಾ, ತಿಂದಾಗ್ಬಿಟ್ರು ಅಂತ ಹೇಳ್ಬೋದು. ಪವರ್ ಪ್ಲೇ ದಲ್ಲಿ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು. ಅಟ್ ಸಮ್ ಪಾಯಿಂಟ್ ಟೈಮ್ ಅಲ್ಲಿ RCB ರೆಕಾರ್ಡ್ ಏನಾದ್ರು ಮೀರ್ಸ್ ಬಿಡ್ತಾರ ಅನ್ಕೊಂಡ್ಬಿಟ್ಟಿದ್ರೆ. ಯಾಕಂದ್ರೆ RCB 49 ಗೆ ಆಲ್ ಔಟ್ ಆಗಿರೋದು. ಇವ್ರು ಇದ್ದಿದ್ ರೇಂಜ್ ನೋಡಿದ್ರೆ 8 ರನ್ಸ್ಗೆ 6 ವಿಕೆಟ್ ಇದ್ರು. ಇವ್ರನ್ನ ಒಂದು 20 ಒಳಗಡೆ ಕಟ್ ಹಾಕ್ಬೋದು ಅನ್ಕೊಂಡಿದ್ವಿ. ಬಟ್ ಅದು ಆಗ್ಲಿಲ್ಲ. ಸ್ವಲ್ಪ ಮಿಲ್ಲರ್ ಕಡೆಯಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಕ್ಚುಲಿ ಹೇಳ್ಬೇಕಾದ್ರೆ ಇವ್ರು ಬೌಲರ್ ತಗೋಬೇಕಾಗಿದೆ ಅನ್ಕೊಂಡಿದ್ದು. ಬಟ್ ಈ ತರ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯ್ತಲ್ವಾ, ಅದಕ್ಕೆ ಬ್ಯಾಟ್ಸ್ಮನ್ ತಗೋಬಿಟ್ರು. ಇನ್ನೇನು ಟಾರ್ಗೆಟ್ ಕೊಟ್ಟಿಲ್ಲ ಅಂದ್ರೆ ನೀವು ಬೌಲರ್ ತಗೊಂಡ್ ಏನ್ ಮಾಡ್ತೀರಾ? ಏನಾದ್ರು ಟಾರ್ಗೆಟ್ ಸೆಟ್ ಮಾಡ್ಬೇಕಲ್ವಾ, ಅದ್ರಿಂದ ಏನ್ ಮಾಡಿದ್ರು ಬ್ಯಾಟ್ಸ್ಮನ್ ತಗೊಂಡ್ರು. ಬಟ್ ಆದ್ರೂ ಅವ್ರ ಕಡೆಯಿಂದ ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಕ್ ಆಗ್ಲಿಲ್ಲ. ಬಟ್ ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವರೇ ಬೆಟ್ರು. ಅವರೊಂದು 30 ರನ್ಸ್ ಅನ್ನ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅಭಿಷೇಕ್ ಪೋರಲ್ ಅವರೇ ಆಕ್ಚುಲಿ ಬೆಸ್ಟ್ ಅಂತ ಹೇಳ್ಬೋದು. ಇವ್ರ ಕಡೆ ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡ್ರೆ ಅವರೇ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಬೇರೆ ಯಾರ ಕೈಲೂ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. RCB ಅಂತೂ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು, ಬೆಂಕಿ ಪ್ರದರ್ಶನ ಅಂತ ಹೇಳ್ಬೋದು. ನೋಡಿ, ಇನ್ನೇನು ಇವ್ರು ಟಾರ್ಗೆಟ್ ಕೊಡೋದು 75 ರನ್ಸ್. ಏನು ಜಾಸ್ತಿನಾ? ಇವ್ರು ಆಕ್ಚುಲಿ ನಾನೆಲ್ಲೋ 20 ರನ್ಸ್ ಒಳಗಡೆ ಹೋಗ್ತಾರ ಅನ್ಕೊಂಡಿದ್ದೆ. ಬಟ್ ಹಂಗು ಹಿಂಗು ಅಭಿಷೇಕ್ ಪೋರಲ್ ಮತ್ತೆ ಡೇವಿಡ್ ಮಿಲ್ಲರ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಆದ್ರಿಂದ ಒಂದು 75 ತನಕ ಬಂತು. ಇಲ್ಲ ಅಂದ್ರೆ 49 ರೆಕಾರ್ಡ್ ನ ಮೀರಿಸ್ತಾ ಇದ್ರು. RCB ಫ್ಯಾನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಆ ರೆಕಾರ್ಡ್ ನ ಮೀರ್ಸ್ಲಿ ಅಂತಾನೆ. ಬಟ್ ಆ ರೆಕಾರ್ಡ್ ನ ಮೀರ್ಸಕ್ ಆಗ್ಲಿಲ್ಲ. ಅದಂಗೂ ಹಿಂಗೂ 75 ಬಂದ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಜಾಕೋಬ್ ಬೆತ್ತಲ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಮ್ಯಾಚ್ ನ ಮುಗಿಸ್ಕೊಡ್ತಾರೆ. ಅದು ಏನು ಎಷ್ಟು ಮಾರ್ಜಿನ್ ಇಂದ ಗೊತ್ತಾ? 13.3 ಬಾಲ್ಸ್ ಇಂದ ಮುಗಿಸಾಕ್ಬಿಟ್ರು. RCB ರನ್ ರೇಟ್ ಅಂತ ಹೆವಿ ಸಿಕ್ತು. ಇವಾಗ ಟಾಸ್ಕ್ ಬರೋಣ. ಟಾಸ್ ವಿನ್ ಆಗಿದ್ದು RCB. ನಾವು ಬಾಲ್ ಮಾಡ್ತೀವಿ ಅಂದ್ರೆ ಬ್ಯಾಟಿಂಗ್ ಆಡಕಂತ ಬರ್ತಾರೆ ಡೆಲ್ಲಿ ಬ್ಯಾಟ್ಸ್ಮನ್ಸ್ ಸಾಹಿಲ್ ಪರಾಕ್ ಮತ್ತೆ KL ರಾಹುಲ್. ಮೊದಲನೇ ಓವರ್ ಹಾಕೋದು ಭುವನೇಶ್ವರ್ ಕುಮಾರ್. ಯಾವ ರೇಂಜ್ ಆಗ್ತಾರೆ ಅಂದ್ರೆ, 2ನೇ ಬಾಲೇ ವಿಕೆಟ್. ಇವರು ಸಾಹಿಲ್ ಪರಾಕ್ ಅವ್ರು 2ನೇ ಬಾಲಲ್ಲಿ ಔಟ್. 2ನೇ ಓವರ್ ಜಾಸ್ ಹಾಜಲ್ವುಡ್ ಹಾಕ್ತಾರೆ. ಜಾಸ್ ಹಾಜಲ್ವುಡ್ ಹಾಕಿದಾಗ ಮೊದಲನೇ ಬಾಲೇ KL ರಾಹುಲ್ ಔಟ್. ನೆಕ್ಸ್ಟ್ ಬರ್ತಾರೆ ಸಮೀರ್ ರಿಜ್ವಿ, ಅವರು ಅಷ್ಟೇ ಔಟ್. ನೋಡಿ, 2 ಬಾಲ್ ಹ್ಯಾಟ್ರಿಕ್ ವಿಕೆಟ್ ತೆಗಿತಾರೆ ಜಾಸ್ ಹಾಜಲ್ವುಡ್. ಒಂಥರ ಪವರ್ ಪ್ಲೇ ದಲ್ಲೇ ತಿಂದಾಕಿದ್ರು ಅಂತ ಹೇಳ್ಬೋದು. 2 ಓವರ್ಗೆ 3 ವಿಕೆಟ್ಸ್ ಕಳ್ಕೊಬಿಟ್ಟಿದ್ರು. ನೆಕ್ಸ್ಟ್ ಮೂರನೇ ಓವರ್ ಅಲ್ಲಿ 2 ವಿಕೆಟ್ ಭುವನೇಶ್ವರ್ ಕುಮಾರ್ಗೆ. ಯಾರ್ಯಾರಂದ್ರೆ ಟ್ರಿಸ್ಟನ್ ಸ್ಟಬ್ಸ್ ಮತ್ತೆ ಅಕ್ಷರ್ ಪಟೇಲ್. 3ನೇ ಓವರ್ ಅಲ್ಲಿ ಇಬ್ರು ಔಟ್ ಆದ್ರು. ಮತ್ತೆ 4ನೇ ಓವರ್ ಜಾಸ್ ಹಾಜಲ್ವುಡ್ ಹಾಕಕ್ ಬರ್ತಾರೆ. ಅವ್ರಿಗೆ ನಿತೀಶ್ ರಾಣಾ ಔಟ್ ಆಗ್ತಾರೆ. ಯಾವ ರೇಂಜಿಗೆ ಮಾಡಿದ್ರು ಅಂದ್ರೆ 7 ರನ್ಸ್ಗೆ 6 ವಿಕೆಟ್ಸ್ ಬಿದ್ದಿದ್ರು. ನೋಡಿ, ಒಂಥರ ತಿಂದಾಗ್ಬಿಟ್ರು ಅಂತ ಹೇಳಿ ಪವರ್ ಪ್ಲೇ ದಲ್ಲಂತೂ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು. ಪವರ್ ಪ್ಲೇನೂ ಅಲ್ಲ, ಫಸ್ಟ್ 4 ಓವರ್ ಅಲ್ಲೇ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು. 4 ಓವರ್ ಅಲ್ಲೇ 6 ವಿಕೆಟ್ಸ್ ತಗೊಂಡ್ರು. ಒಂಥರ ಇಲ್ಲೇ ಗೊತ್ತಾಗೋಗ್ಬಿಡ್ತು ಡೆಲ್ಲಿ ಕತೆ ಮುಗೀತು ಅಂತ. ನಾವು RCB ರೆಕಾರ್ಡ್ ಎಲ್ಲ ಮೀರಿಸ್ತಾರೇನೋ ಅನ್ಕೊಂಡಿದ್ವಿ. ಬಟ್ ಅದಾಗ್ಲಿಲ್ಲ. ಅಭಿಷೇಕ್ ಪೋರಲ್ ಕಡೆಯಿಂದ ಮತ್ತೆ ಡೇವಿಡ್ ಮಿಲ್ಲರ್ ಕಡೆಯಿಂದ ಒಂಥರ ಕಾಂಟ್ರಿಬ್ಯೂಷನ್ ಬಂತ ಅಂತ ಹೇಳ್ಬೋದು. ಇವ್ರು ಆಕ್ಚುಲಿ ನೋಡಿ, ಅಭಿಷೇಕ್ ಪೋರಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು. ಇವರು ಬೌಲರ್ ತಗೋಬೇಕು ಅನ್ಕೊಂಡಿದ್ರಲ್ವಾ. ಈ ತರ ಕೊಲಾಪ್ಸ್ ಆಗಿದ್ದು ಬ್ಯಾಟ್ಸ್ಮನ್ ತಗೊಂಡ್ರು. ಅವ್ರ ಕಡೆಯಿಂದಾನೆ ಒಂಥರ ಪರ್ಫಾರ್ಮೆನ್ಸ್ ಬಂದಿದ್ದು. ಅವ್ರೊಬ್ಬರೇ ಸ್ವಲ್ಪ ಆಡ್ತಾ ಇದ್ದಿದ್ದು ಲಾಸ್ಟ್ ಅಲ್ಲಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪಿಚ್ ಕಷ್ಟ ಇತ್ತಲ್ವಾ, ಸೀಮ್ ಸ್ವಿಂಗ್ ಇತ್ತು. ಬಟ್ ಅದೆಲ್ಲ ಒಂದು 6 ಓವರ್ಸ್ ಒಳಗಡೆ ನೆಗೆಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಬರ್ತಾ ಬ್ಯಾಟಿಂಗ್ ಈಸಿ ಆಗುತ್ತೆ. ನೋಡಿ, ನೆಕ್ಸ್ಟ್ ಅದೇ ತರ ಅಭಿಷೇಕ್ ಪೋರಲ್ 30 ರನ್ಸ್ ಅನ್ನು ಸ್ಕೋರ್ ಮಾಡ್ತಾರೆ 33 ಬಾಲ್ಸ್ ಅಲ್ಲಿ. ಮತ್ತೆ ಡೇವಿಡ್ ಮಿಲ್ಲರ್ ಅಷ್ಟೇ, ಇವ್ರ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಬರುತ್ತೆ 19 ರನ್ಸ್. ಮತ್ತೆ KL ಜೆಮಿಸನ್ 12 ರನ್ಸ್ ಸ್ಕೋರ್ ಮಾಡ್ತಾರೆ. ಇನ್ನೆಲ್ಲರೂ ಸಿಂಗಲ್ ಡಿಜಿಟ್. ಇವ್ರು ಮೂವರೇ ಸ್ವಲ್ಪ ಏನೋ ಕಾಂಟ್ರಿಬ್ಯೂಷನ್ ಮಾಡಿದ್ದು. ಮತ್ತೆ ಇವ್ರದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ, ಇವ್ರ ಕಡೆಯಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು. ಇವ್ರ ಕಡೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದು ಯಾರ್ದಂದ್ರೆ ಡೇವಿಡ್ ಮಿಲ್ಲರ್ ಮತ್ತೆ ಅಭಿಷೇಕ್ ಪೋರಲ್. 35 ರನ್ಸ್ ಬಂತು 31 ಬಾಲ್ಸ್ ಅಲ್ಲಿ. ಇವ್ರದೇ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಇವ್ರ ಕಡೆ. ಇವ್ರನ್ನ ಬಿಟ್ಟರೆ ಯಾರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಇವರೆಲ್ಲ ಇಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಂಗೆ 75 ಗೆ ಆಲ್ ಔಟ್ ಆಗ್ತಾರೆ. ನಮ್ ಕಡೆ ಬೌಲಿಂಗ್ ಯಾವ ತರ ಮಾಡಿದ್ರು ನೋಡಿ. ಭುವನೇಶ್ವರ್ ಕುಮಾರ್ 3 ಓವರ್ಸ್ ಅಲ್ಲಿ 5 ರನ್ಸ್ ಅಷ್ಟೇ ಕೊಟ್ಟಿದ್ದು, 3 ವಿಕೆಟ್ಸ್. ಒಂಥರ ತಿಂದಾಗ್ಬಿಟ್ರು ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲಿ. ಜಾಸ್ ಹಾಜಲ್ವುಡ್ ಅಷ್ಟೇ 3.3 ಓವರ್ ಹಾಕಿರೋದು 12 ರನ್ಸ್ ನ ಕೊಟ್ಟು 4 ವಿಕೆಟ್ಸ್ ತಗೊಂಡ್ರು. ಇವರು ಸಖತ್ತಾಗಿ ಹಾಕಿದ್ರು. ಎಲ್ಲರೂ ಚೆನ್ನಾಗಿ ಹಾಕಿದ್ರು. ರಿಷಿಕ್ ಸಲಾಮ್ದರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು, ವಿಕೆಟ್ ತಗೊಂಡ್ರು. ಬಟ್ ಆದ್ರೂ ಎಕ್ಸ್ಪೆನ್ಸಿವ್ ಆದ್ರು.
ರೆಮರಿ ರಿಷಬ್ ಎಕ್ಸ್ಪೆನ್ಸಿವ್ ಆದ್ರು. ಬಟ್ ನನಗೆ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿ ಒಂಥರ ಇವ್ರು ಏನ್ ಥಿಂಕ್ ಮಾಡಿದ್ರು ಅಂತ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ 6 overs ಅಲ್ಲಿ ಭುವನೇಶ್ವರ್ ಕುಮಾರ್ 3 overs ಹಾಕಿದ್ರು, ಜಾಸ್ತಿ 3 overs ಹಾಕಿದ್ರು. ಬಟ್ ಇನ್ನು ಅವ್ರದ್ದು ಒಂದೊಂದು ಓವರ್ ಇತ್ತು. ಬಟ್ ಯಾಕಂದ್ರೆ ಇವ್ರು ವಿಕೆಟ್ಸ್ ತಗೋತಾ ಇದ್ರಲ್ವಾ, ಕಂಟಿನ್ಯೂ ಮಾಡ್ಬಿಡ್ಬೇಕಾಯ್ತು, 4 ಓವರ್ ಆಡ್ಸ್ಬಿಡ್ಬೇಕಾಯ್ತು. ಬಟ್ ಇವ್ರು ನೋಡಿ ಆ ಟೈಮಲ್ಲಿ ರಸಿಕ್ ಸಲಾಮ್ದವರು ಮತ್ತೆ ಶಫರ್ಡ್ ನ ತರ್ತಾರೆ. ಅದೇನ್ ಯೋಚನೆ ಮಾಡಿದ್ರೆ ಏನೋ ಗೊತ್ತಿಲ್ಲ. ಬಟ್ ಅವ್ರ ತಂದೆಯೇ ಅರ್ಲಿ ವಿಕೆಟ್ ತಗೋಬೇಕಾಯ್ತು, ಯಾಕಂದ್ರೆ ಇನ್ನು ಬೇಗ ಔಟ್ ಮಾಡ್ಬೋದಾಯ್ತು. ಬಟ್ ನೋಡಿ ರೆಮರಿ ರಿಷಬ್ ಇವರಿಗೆಲ್ಲ ಸೀಮ್ ಸ್ವಿಂಗ್ ಎಲ್ಲ ಮಾಡಕ್ ಬರಲ್ಲ, ಯಾಕಂದ್ರೆ ಇನ್ನು ಸ್ವಲ್ಪ ನ್ಯೂ ಬಾಲ್ ಇತ್ತು. ಅದೇ ಏನಾದ್ರು ಭುವನೇಶ್ವರ್ ಕುಮಾರ್ ಜಾಸ್ತಿ ಅದೇ ತರ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಂದು ವಿಕೆಟ್ ಬರ್ತಾ ಇತ್ತಾನೆ ಯಾರಿಗ್ ಗೊತ್ತು. ಬಟ್ ನೋಡಿ ಆ ಟೈಮಲ್ಲಿ ಏನು ಇವ್ರು ಮಾಡಿದ ಮಿಸ್ಟೇಕ್ ಅಂತ ಹೇಳ್ಬೋದು. ಬಟ್ ಅವ್ರ ಯೋಚನೆ ಯಾವ ತರ ಇತ್ತು ಅಂತ ಅದು ಹೇಳಕ್ ಆಗಲ್ಲ. ಮತ್ತೆ ಸುರೇಶ್ ಶರ್ಮಾ ಯಾವ ರೇಂಜಿಗೆ ಮಾಡಿದ್ರು ಅಂದ್ರೆ, ಅವ್ರು 4 overs ಅಲ್ಲಿ 7 runs ಅಷ್ಟೇ ಕೊಟ್ಟಿದ್ದು. ಬರೀ ಡಾಟ್ ಬಾಲ್ಸು. ಒಂಥರ ಇವ್ರಿಗೆ ಸಖತ್ ಇದಾಗ್ತಾ ಇತ್ತು, ಇವ್ರಿಗೆ ಸ್ಪಿನ್ ಆಗ್ತಾ ಇತ್ತು ಬಾಲ್, ಆದ್ರಿಂದೆಲ್ಲ ಒಂಥರ ಫುಲ್ ಎಫೆಕ್ಟಿವ್ ಆಗಿದ್ರು. ಇವ್ರಿಗೆ ಸ್ಕೋರ್ ಮಾಡಕ್ಕೆ ಆಗ್ಲಿಲ್ಲ, ಇವ್ರಿಗೆ ಒಂದು ವಿಕೆಟ್ ತಗೊಂಡ್ರು. ಎಕಾನಮಿ ಬಂದು 1.8 ಅಷ್ಟೇ, ಸಖತ್ತಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವರು 4 overs ಅಲ್ಲಿ ನೋಡಿ 7 runs ಕೊಟ್ಟಿರೋದಂದ್ರೆ ಒಳ್ಳೆ ಬೌಲಿಂಗ್ ಹಾಕಿರೋ ಅಂತ ಹೇಳ್ಬೋದು. ಮತ್ತೆ ಕುನಾಲ್ ಪಾಂಡ್ಯ 2 over ಹಾಕಿ 1 ವಿಕೆಟ್ ತಗೊಂಡ್ರು. ಇವತ್ತೊಂಥರ ಫುಲ್ ನಮ್ಮ RCB ಕಡೆ ಒಂಥರ ಬೌಲಿಂಗ್ ಅವಳಿ ಅಂತಾನೆ ಹೇಳ್ಬೋದು. ಇವ್ರು ಕೂಡ 75 ಟಾರ್ಗೆಟ್. ಇನ್ನೇನು ಒಂದು 5 over ಅಲ್ಲೇ ಮುಗಿಸೋಣ ಅಂತ ನಮ್ಮ RCB ಅವ್ರು ಬರ್ತಾರೆ. ಅದ್ರಲ್ಲಿ ಜಾಕೋಬ್ ಬೆತ್ತಲು ಸಖತ್ತಾಗಿ ಆಡ್ತಾರೆ. ಅವ್ರು 11 balls ಅಲ್ಲಿ 20 runs ಏನೋ ಸ್ಕೋರ್ ಮಾಡ್ತಾರೆ. KL ಜೆಮಿಸನ್ ಔಟ್ ಆಗಿ ಹೋಗ್ತಾರೆ. ನಟರಾಜನ್ ಸಖತ್ ಕ್ಯಾಚ್ ಹಿಡ್ಕೊತಾರ ಅಂತ ಹೇಳ್ಬೋದು. ನಾನೇನೋ 6 boundary ಒಳಗಡೆ ಹೋಗ್ಬಿಡ್ತಾರೆ ಒಂದ್ ಕಡೆ, ಬಟ್ ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿದ್ರು, ಸಖತ್ತಾಗಿ ಹಿಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನೇನು ಅವ್ರು ಔಟ್ ಆಗ್ತದೆ, ದೇವದಾರ್ ಪಡಿಕಲ್ ಬರ್ತಾರೆ. ಅವ್ರ ಒಂಥರ ಅಗ್ರೆಸಿವ್ ಮೂವ್ ಅಲ್ಲಿ ಆಡ್ತಾರೆ. ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಜಾಯ್ನ್ ಆಗ್ತಾರೆ. ಅಗ್ರೆಸಿವ್ ಮೂವ್ ಅಲ್ಲಿ ಆಡ್ಬಿಟ್ಟು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಇನ್ನು 6.3 overs ಅಲ್ಲಿ ಮ್ಯಾಚ್ ನ ಮುಗಿಸ್ತಾರೆ. ಇನ್ನು 13.3 overs ಅನ್ನು ಮುಗಿಸ್ತಾರೆ. ನೋಡಿ RCB ವಿನ್ ಆಗ್ತಾ ಇದ್ದಾಗ ಒಂಥರ ರನ್ ರೇಟ್ ಯಾವ ತರ ಬಂತು ಅಂದ್ರೆ RCB ಸಖತ್ತಾಗಿ ಬಂತು. ಒಂಥರ ಇವಾಗ ನೋಡಿ 2nd place ಅಲ್ಲಿ ಕೂತಿದ್ದಾರೆ. ಅದೇ ಏನಾದ್ರು ಪಂಜಾಬ್ ಏನಾದ್ರು ಒಂದು ಮ್ಯಾಚ್ ಡ್ರಾ ಆಗಿದ್ದಿಲ್ಲ ಅಂದಿದ್ರೆ ನಮ್ಮ RCB ನೇ ಫಸ್ಟ್ ಪ್ಲೇಸ್ ಅಲ್ಲಿ ಹೋಗಿ ಕೂರ್ತಾ ಇತ್ತು. ಬಟ್ ಅವ್ರದ್ದು 1 point ಎಕ್ಸ್ಟ್ರಾ ಇದೆ, ಆದ್ರಿಂದ ನಮ್ಮ RCB 2nd place ಅಲ್ಲಿ ಕೂತಿದೆ. ಡೆಲ್ಲಿಗೆ ಮ್ಯಾಚ್ ಸೋಲ್ತಾ ಇದ್ದಾಗ ಸಖತ್ ಕಷ್ಟ ಆಯ್ತು, ಯಾಕಂದ್ರೆ ಅವ್ರನ್ನ 6 matches ಅಲ್ಲಿ 5 matches ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಅವ್ರ ಚಾನ್ಸ್ ಇಲ್ಲ ಪ್ಲೇಯರ್ಸ್ ಬರೋಕೆ. ಬಟ್ ನೋಡಿ ನಾವ್ ಒಂಥರ ಏನೋ ಅನ್ಕೊಂಡಿದ್ವಿ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ, ಬಟ್ ಈ ತರ ಆಯ್ತು. ಬಟ್ ಈ ತರ ಆದ್ರೆ ಬೇಜಾರು. ಒಂಥರ ಎಲ್ಲ RCB ಫ್ಯಾನ್ಸ್ ಗೆಲ್ಲ ಖುಷಿ ಆಗಿರುತ್ತೆ, ಮ್ಯಾಚ್ ನೋಡಕ್ ಇಂಟ್ರೆಸ್ಟ್ ಇರಲ್ಲ. ಒಂಥರ ಯಾವ ತರ ಇರ್ಬೇಕು ಅಂದ್ರೆ ಎಡ್ಜ್ ಆಫ್ ದ ಸಿಟಿ ಅಲ್ಲಿ ಕೂತ್ಕೊಂಡು ನೋಡೋ ತರ ಇರ್ಬೇಕು, ಮತ್ತೆ FI40 ಅನ್ನೋದು ಇರ್ಬೇಕು. ಬಟ್ ಈ ತರ ಒನ್ ಸೈಡೆಡ್ ಮ್ಯಾಚ್ ಎಲ್ಲ ಆಗ್ಬಿಟ್ರೆ ಇಂಟ್ರೆಸ್ಟ್ ಬರಲ್ಲ. ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.